ಗುರುಭ್ಯೋ ನಮಃ. ಯಾವತ್ತು ಎನ್ನ ಹೆತ್ತ ತಂದೆ ತಾಯಿಗಳಿಗೆ ಹೊತ್ತ ಸಮಾಜಕ್ಕೆ ಮಾರ್ಗದರ್ಶನ ಮಾಡಿದಂಥ ಮಹನೀಯರಿಗೆ, ಬೋಧಿಸಿದಂಥ ಗುರುವರ್ಯರಿಗೆ, ಸಹಾಯ ಸಹಕಾರ ನೀಡಿದಂಥ ಸರ್ವ ಸ್ನೇಹಿತರಿಗೂ ಚಿರಕಾಲ ಋಣಿಯಾಗಿರುತ್ತಾ ಇವತ್ತಿನ ಉದ್ಘಾಟನಾ ಕಾರ್ಯಕ್ರಮ ಹಾಗೂ ಬಹುಮಾನ ವಿತರಣಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸುತ್ತಿರ್ತಕ್ಕಂತಹ ಪರಮ ಪೂಜ್ಯ ಶ್ರೀಗಳ ಪಾದ ಚರಣ ಕಮಲಗಳಿಗೆ ಪಡಮಟ್ಟು, ವಿದ್ಯಾದೇವತೆಯ ಸರಸ್ವತಿಯ ತಾಯಿಯ ಚರಣ ಕಮಲಗಳಿಗೆ ಹಣೆ ಮಣಿದು, ವೇದಿಕೆ ಮೇಲಿರ್ತಕ್ಕಂಥ SB ವಿಜ್ಡಮ್ ದಿ ಬ್ರ್ಯಾಂಡ್ SB ವಿಜ್ಡಮ್ ಕರಿಯರ್ ಅಕಾಡೆಮಿಯ ಸಂಸ್ಥಾಪಕರು, ನಮ್ಮ ನಿಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಪೂಜ್ಯ ಚೆನ್ನಯ್ಯ ಭಂಡಾರಿಮಠ್ ಸರ್ ಅವರಿಗೆ ವಂದಿಸ್ತಾ, ಇದೆಲ್ಲದಕ್ಕಿಂತ ಕೇವಲ ಒಂದು ಸೂರ್ಯ ಹೊಳೆದ್ರ ಸಾಲದು, ಆ ಸೂರ್ಯನ ಜೊತೆ ನಕ್ಷತ್ರಗಳನ್ನು ಕೂಡ ಕಾಣಬಹುದು. ಉಳಿದಂತ ಎಲ್ಲ ಗಣ್ಯಾತಿ ಗಣ್ಯರಿಗೂ ಕೂಡ ಅವರಿವರನದೆ ಸರ್ವರಿಗೂ ಕೂಡ ವಂದಿಸ್ತಾ, ಈ ಎಲ್ಲ ಸೂರ್ಯ ಚಂದ್ರ ನಕ್ಷತ್ರಗಳಿಗೆ ಮೆರಗನ್ನ ಕೊಡ್ಲಿಕ್ಕೆ, ಅವರನ್ನ ಪ್ರೇರೇಪಿಸ್ಲಿಕ್ಕೆ, ಸ್ಫೂರ್ತಿಯ ಚಿಲುಮೆಯನ್ನ ತುಂಬಿಕೊಳ್ಳಿಕ್ಕೆ ಮುಂದೊಂದು ದಿನ ಈ ಸೂರ್ಯನಿಂದ ನಾನು ಕೂಡ ಒಂದು ಸೂರ್ಯನಾಗಿ ಜಗತ್ತನ್ನ ಬೆಳಗಿಸ್ಲಿಕ್ಕೆ ನಾನು ಕಂಕಣಬದ್ಧವಾಗಿ ಟೊಂಕ ಕಟ್ಟಿ ನಿಲ್ತೀವಿ ಅನ್ನುವಂತ ಒಂದು ಮಹತ್ವಾಕಾಂಕ್ಷೆಯಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ಮುಂದಿನ ನಾಡ ಪ್ರಭುಗಳಾಗಲಿರುವ ನಿಮ್ಮೆಲ್ಲರೂ ಕೂಡ ಬಂದಿದ್ದೀರಿ. ನಿಮಗೂ ಕೂಡ ನನ್ನ ನಮನಗಳನ್ನು ಸಲ್ಲಿಸ್ತಾ, ಬಹುಶಃ ಇವರು ಸ್ಪರ್ಧಾತ್ಮಕ ಪರೀಕ್ಷೆ ಇಟ್ಟಿದಾರ ಅಂದ ತಕ್ಷಣ ಅವ್ರದ್ದು ವ್ಯಕ್ತಿತ್ವ ಹೆಂಗಿದೆ ಅಂದ್ರೆ, SB ಅದು ಬ್ರ್ಯಾಂಡೇ. ಬಹಳ ಜನ ನನಗ್ ಕಾಲ್ ಮಾಡ್ತಾರ, SB ನಾನಾ ಅಂತ. ಶಂಕರ್ ಬೆಳುಬಿಲ್ಲ, ಇದು SB ಬರುತ್ತೆ. ಇನ್ನಷ್ಟು ಜನ ನಾನು ಹೇಳ್ತೀನಿ, ಅದು ಬ್ರ್ಯಾಂಡು, ನಾವು ಅದರೊಳಗಿನ ಒಂದು ಪ್ರಾಡಕ್ಟ್ ಅಂತ ಅಷ್ಟೇ ಹೇಳಿದ್ದೀನಿ ನಾನು. ಇನ್ನೊರು ವಿಧಾರ ಶಂಕರಾನಂದ್ ಬನಶಂಕರಿ, ಅವರು SB ಸ್ಟಾರ್ಟ್ ಆಕೈತಿ. SB ಅನ್ನುವಂಥದ್ದು ಏನಿದೆ ಅಲ್ಲ, ಅದು ಬ್ರ್ಯಾಂಡ್. ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ, ಯಾಕಂದ್ರೆ ಅವ್ರೆಲ್ಲರಿಗೂ ಗುರುಗಳು. ನಾವು ಕೂಡ ಅವ್ರ ಶಿಷ್ಯರೇ, ನಾನು ಕೂಡ. ಯಾಕಂದ್ರೆ ಅವ್ರ ದೊಡ್ಡ ಫ್ಯಾನ್ ನಾನು. ಇವತ್ತು ನಿಮ್ಮೆಲ್ಲರೂ ಕೂಡ ಬಹುಶಃ ನಮ್ಮ ಮಾತುಗಳನ್ನು ಕೇಳೋದಕ್ಕಿಂತ ಹೆಚ್ಚಾಗಿ ಆ ಪ್ರೈಸ್ ತಗೊಂಡು ಫೋಟೋ ತಗೊಳ್ಳಿಕ್ಕೆ ಕಾತುರಾಗಿದ್ದೀರಿ. ಸರ್, ನೀವು ಯಾವಾಗ ಮಾತು ಮುಗಿಸ್ತೀರಿ ಅಂತ ಕಾಯಕತ್ತೀರಿ ಅನ್ನೋದು ಗ್ಯಾರಂಟಿ ನನಗೈತಿ. ಆದಾಗ್ಯೂ ಕೂಡ ಮತಿಯ ಮಿತಿಯಲ್ಲಿ, ಇತಿಮಿತಿಯ ಅವಧಿಯಲ್ಲಿ ಒಂದಿಷ್ಟು ವಿಚಾರಗಳನ್ನ ತಮಗೆ ಪ್ರಚಾರ ಮಾಡದೆ ಸುವಿಚಾರಗಳನ್ನ ತಮ್ಮ ಕಿವಿಗಳಿಗೆ ಒಂದಿಷ್ಟು ತಲುಪಿಸುವ ಮಹತ್ವದ ಕಾರ್ಯಕ್ಕೆ ನನ್ನನ್ನು ಕರೆಸಿರೋದ್ರಿಂದ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಹುಶಃ ಸದ್ಯಕ್ಕಿನ ಪರಿಸ್ಥಿತಿಗೆ ಅನುಗುಣವಾಗಿ ಒಂದೆರಡು ಮಾತು ಮಾತಾಡೋದಾದ್ರ, ಸದ್ಯಕ್ಕೆ ಸ್ಪರ್ಧಾರ್ಥಿಗಳ ಪರಿಸ್ಥಿತಿ ಹೇಗಿದೆ ಅಂದ್ರೆ, ನಮ್ಮ ರೈತರ ಪರಿಸ್ಥಿತಿ ಮತ್ತು ನಮ್ಮ ಸ್ಪರ್ಧಾರ್ಥಿಗಳ ಪರಿಸ್ಥಿತಿಗೆ ಎರಡೂ ವ್ಯತ್ಯಾಸವೇ ಇಲ್ಲ. ನಮ್ಮ ರೈತರು ತಾವು ಜಮೀನನ್ನ ಉಳುಮೆ ಮಾಡ್ಲಿಕ್ಕೆ, ಬೀಜ ಗೊಬ್ಬರಗಳನ್ನ ಆಯ್ಕೆ ಮಾಡ್ಲಿಕ್ಕೆ ಎಷ್ಟು ಕಷ್ಟ ಪಡ್ತಾ ಇದ್ದಾರೋ, ನಮ್ಮ ಸ್ಪರ್ಧಾರ್ಥಿಗಳು ಕೂಡ ಅಧ್ಯಯನ ತಯಾರಿಗೆ ಆ ಬೀಜ ಗೊಬ್ಬರಗಳಂತಹ ನೋಟ್ಸು, ಸ್ಟಡಿ ಮಟೀರಿಯಲ್ಸ್ ಕಲೆಕ್ಟ್ ಮಾಡ್ಲಿಕ್ಕೆ ಅಷ್ಟೇ ಕಷ್ಟ ಪಡ್ತಾ ಇರುವಂತ ಸತ್ಯ. ಒಂದ್ ಕಡೆ ನಮ್ಮ ರೈತರು ಆ ಬೆಳೆಗಳನ್ನ ಬೆಳಿಲಿಕ್ಕೆ ಬೀಜ ಗೊಬ್ಬರಗಳನ್ನ ಹೇಗೆ ಹಾಕ್ತಾರೋ, ನೀವು ನಿಮ್ಮ ಸರ್ವಸ್ವವನ್ನು ತ್ಯಾಗ ಮಾಡ್ತಾ ಇದ್ದೀರಿ. ನಿಮ್ಮ ಕುಟುಂಬದ ಸಾಕಷ್ಟು ಸೌಖ್ಯವನ್ನು ಕೂಡ ಸೈಡ್ಗಿಡ್ತಾ ಇದ್ದೀರಿ. ನಿಮಗೆ ಆಗ್ತಕ್ಕಂಥ ಸಾಕಷ್ಟು ನೋವುಗಳನ್ನು ಇನ್ನೊಬ್ಬರಿಗೆ ಹೇಳ್ಕೊಳಿಕ್ ಆಗ್ತಿಲ್ಲ. ಸ್ಪರ್ಧಾರ್ಥಿಗಳ ಪರಿಸ್ಥಿತಿ, ರೈತರ ಪರಿಸ್ಥಿತಿ ಎರಡು ಒಂದ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ರೈತರು ಉಳುಮೆ ಮಾಡ್ಲಿಕ್ಕೆ ಸಾಲ ಸೂಲ ಮಾಡಿಬಿಟ್ಟು ತಂದು ಆ ಬೆಳೆಗಳನ್ನ ಬೆಳೆದ್ರೆ, ನಮ್ಮ ಸ್ಪರ್ಧಾರ್ಥಿಗಳು ಸಾಲ ಸೂಲ ಮಾಡಿ PG ಕಟ್ತಾ ಇದಾರ, ಕೋಚಿಂಗ್ ಇನ್ಸ್ಟಿಟ್ಯೂಟ್ ಕಟ್ತಾ ಇದಾರ, ಬುಕ್ಸಿಗೆ ಕಟ್ತಾ ಇದಾರ, ಸಾಲ ಸೂಲ ಮಾಡ್ತಾ ಇದಾರ. ರೈತರ ಪರಿಸ್ಥಿತಿ ನಿಮ್ಮ ಪರಿಸ್ಥಿತಿ ಬೇರೆ ಇಲ್ಲ. ರೈತರು ಬೆಳೆದಂತಹ ಬೆಳೆಗಳನ್ನ ಬೆಳಿಬೇಕಾದ್ರೆ ಬೀಜ ಹಾಕಿ ಇನ್ನೇನು ಮೊಳಕೆ ಹೊಡೆದು ಫಸಲು ಕೊಡ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ಸಾಕಷ್ಟು ಕಸಗಳು ಹುಡ್ತಾ ಇದಾವೆ. ಆ ಕಸಕ್ಕೆ ಒಂದಿಷ್ಟು ಎಣ್ಣೆ ಹೊಡಿಬೇಕು, ಇಲ್ಲ ಅಂದ್ರೆ ಕೆಲವೊಂದಿಷ್ಟು ಲೇಬರ್ಸ್ ಹಚ್ಚಿ ಕಳೆಯನ್ನ ಕಿತ್ತಬೇಕಾಗತ್ತ. ಆ ರೈತರು ಹೆಂಗ್ ಗದ್ದೆಯಲ್ಲಿ ಮಾಡ್ತಾ ಇದಾರೆ, ನಿಮ್ದು ಕೂಡ ಹಂಗೆ ಪರಿಸ್ಥಿತಿ ಇದೆ. ನೀವು ಓದುವಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ನೆಗೆಟಿವ್ ಥಾಟ್ಸ್ಗಳು ನಿಮ್ಮ ಮೇಲೆ ದಾಳಿ ಮಾಡ್ತಾ ಇದಾವೆ. ಆ ಕಸದ ತರ ನಿಮ್ಮ ಮಧ್ಯದೊಳಗೆ ಒಂದಿಷ್ಟು ಎಲ್ಲಾ ಪೋಸ್ಟ್ ಸೋಲ್ಡ್ ಔಟ್,
ಎಲ್ಲ ಬುಕ್ ಆಗಿದಾವ್. ನೀವು ಓದಾಕತ್ತೇನಿಲ್ಲಿ, ನೀವು ಓದಾಕತ್ತಿ ಅಲ್ಲೆಲ್ಲ ಡೀಲ್ ನಡೆದಾವ್. ಆ ಡೀಲ್ ನಡೆದಾವ ಅಂದಾಗ ಇವನ್ ಚಡ್ಡಿ ಸಡೀಲ್ ಆಕೈತಿ. ಯಾವ ಮನಸ್ಥಿತಿ ಇಟ್ಕೊಂಡು ಓದ್ಬೇಕ್ರಿ ಅವರು? ಇದು ನಮ್ಮ ಸ್ಪರ್ಧಾರ್ಥಿಗಳ ಮನಸ್ಥಿತಿ. ಆ ಹುಡ್ತಕ್ಕಂತ ನೆಗೆಟಿವ್ಗಳನ್ನ ಕಸ ಅಂತ ಕರಿತೀನಿ ನಾನು. ಆ ರೈತರ ಅಲ್ಲಿ ಹೆಂಗ್ ತೆಗಿತಾರ, ಇಲ್ಲಿ ಕೂಡ ನೀವು ಕಸವನ್ನ ತೆಗಿಬೇಕಾಗತ್ತ. ಸ್ಪರ್ಧಾರ್ಥಿಗಳ ಮೊದಲ ಡ್ಯೂಟಿ ಕೂಡ ಹೌದು. ರೈತರು ಅಲ್ಲಿ ಬೆಳೆದಂತ ಬೆಳೆ ಇನ್ನೇನು ಕಟಾವು ಮಾಡಿ ಮಾರುಕಟ್ಟೆಗೆ ತರಬೇಕನ್ನುವಂತ ಸಂದರ್ಭದಲ್ಲಿ ಎಷ್ಟೋ ಕೀಟನಾಶಕಗಳು ಅಥವಾ ಕೀಟಗಳು, ಪಶು ಪಕ್ಷಿಗಳು ದಾಳಿ ಮಾಡಿ ಅವುಗಳ ಫಸಲನ್ನು ಕೂಡ ಎಷ್ಟೋ ತಿಂದಿದಾವ್. ಇಲ್ಲಿ ಕೂಡ ನೀವು ಇನ್ನೇನು ನೌಕರಿ ತಗೋಬೇಕು, ಎಕ್ಸಾಮ್ ಬರೀಬೇಕು ಅನ್ನೋದ್ರಾಗ ನಿಮ್ಮ ಕನಸನ್ನ ಎಷ್ಟೋ ಘಟನೆಗಳು ಅವುಗಳನ್ನ ಸರ್ವನಾಶ ಮಾಡಿದ್ದು ಕೂಡ ಉದಾಹರಣೆ ಇದಾವ್. ಇನ್ನೇನು ರೈತರು ಬೆಳೆದಾರ, ತಂದು ಮಾರುಕಟ್ಟೆ ಕೊಟ್ಟಿದಾರ, ಮಾರುಕಟ್ಟೆಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ. ನಮ್ಮ ಸ್ಪರ್ಧಾರ್ಥಿಗಳು ಓದಿದಾರ, ಎಕ್ಸಾಮ್ ಪ್ರಿಪರೇಷನ್ ಮಾಡಿದಾರ, ಎಕ್ಸಾಮ್ ಬರ್ದಿದಾರ, ಎಕ್ಸಾಮ್ ಚೆನ್ನಾಗಾಗಿದೆ, ಇನ್ನೇನ್ ನೌಕರಿ ಕೊಡ್ತಾರ ಅನ್ನೋ ಟೈಮ್ದಾಗ ಎಕ್ಸಾಮ್ ಕ್ಯಾನ್ಸಲ್, ನೋಟಿಫಿಕೇಶನ್ ಕ್ಯಾನ್ಸಲ್. ಹಾಗಿದ್ರೆ ನಮ್ಮ ಸ್ಪರ್ಧಾರ್ಥಿಗೆ ರೈತರಿಗೆ ಏನು ವ್ಯತ್ಯಾಸ ಇದೆ? ಇಬ್ಬರ ಪರಿಸ್ಥಿತಿ ಸದ್ಯಕ್ಕೆ ಒಂದೇ ತರನಾಗಿದೆ. ನಾವು ಹಿಂದೆ ಮಾತು ಕೇಳ್ತಾ ಇದ್ದೀವಿ, ಏನಂದ್ರೆ ರೈತರ ಆತ್ಮಹತ್ಯೆ ಅಂತ. ಏನ್ ಮಾಡ್ತಾರ್ರಿ ಅವರು? ಬೆಳೆದಂತ ಬೆಳೆಗೆ ಸರಿಯಾದಂತ ಬೆಲೆ ಸಿಗ್ಲಿಲ್ಲ, ರೈತರಿಗೆ ಕಷ್ಟಪಟ್ಟಂತ ಬೆವರ ಹಣ್ಣಿಗೆ ಸರಿಯಾದಂತ ರಿಸಲ್ಟ್ ಸಿಗ್ಲಿಲ್ಲ ಅಂದ್ರೆ ರೈತರು ಆತ್ಮಹತ್ಯೆ ಮಾಡ್ಕೋತಿದ್ರು. ಎಷ್ಟೋ ಜನ ನಮ್ಮ ಸ್ಪರ್ಧಾರ್ಥಿಗಳು ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದು ನಮ್ಮ ಕಿವಿಗಳಿಗೆ ಮತ್ತು ನಾವು ಕಣ್ಣುಗಳಿಗೆ ಕಂಡಿದ್ದೀವಿ. ಆ ಆತ್ಮಗಳಿಗೆ ನಾ ಚಿರಶಾಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡ್ತೀನಿ. ಅಂದ್ರೆ ರೈತರ ಆತ್ಮಹತ್ಯೆ, ಸ್ಪರ್ಧಾರ್ಥಿಗಳ ಆತ್ಮಹತ್ಯೆ ಅದು ಹಳೆ ಮಾತ್ರಿ. ಎರ ಬದಲಾಗಿದೆ, ಕಾಲ ಬದಲಾಗಿದೆ. ಇವಾಗ ಆತ್ಮಹತ್ಯೆ ಮಾಡ್ಕೊಳ್ಳೋ ಪ್ರಶ್ನೆನೇ ಇಲ್ಲ. ಏನೇ ಇದ್ರೂ ಕೂಡ ಆತ್ಮಹತ್ಯೆ ಮಾಡ್ಕೋಬೇಕಂತ ಸರದಿ ಬಂದಿರೋದು ಇವಾಗ. ನಾನು ಹೇಳೋದಿಲ್ಲ ಅದನ್ನ. ನೀವು ಯಾರು, ನಿಮ್ಮ ಕಷ್ಟಕ್ಕೆ ಯಾರು ಸ್ಪಂದಿಸ್ಬೇಕು ಅನ್ನೋದನ್ನ ಕಳೆದ ಬಾರಿ ಧಾರವಾಡದಲ್ಲಿ, ಬಿಜಾಪುರದಲ್ಲಿ, ರಾಜ್ಯದ ವಿವಿಧ ಮೂಲೆಗಳಲ್ಲಿ ನಿಮ್ಮ ಶಕ್ತಿ, ಆ ಶಕ್ತಿಯ ಹಿಂದಿನ ಪ್ರಚಂಡ ಶಕ್ತಿ, ಅವೆಲ್ಲವೂ ಶಕ್ತಿ ಕೂಡ ಆ ಶಕ್ತಿಯನ್ನ ಡಿಸ್ಟರ್ಬ್ ಮಾಡುದಲ್ಲ, ನೆನಪ ಮಾಡ್ಕೊಳ್ಳುವಂಗ ಅವ್ರಿಗೆ ಒಂದು ಮೆಸೇಜ್ ಕೊಟ್ಟಿದಿರಲ್ಲ, ಇದು ನಿಮ್ಮ ತಾಕತ್ತು, ಅದು ಇರಬೇಕು ಯಾವತ್ತು ಅಂತ. ಸ್ಪರ್ಧಾರ್ಥಿಗಳು ನಿಮ್ಮ ನಿಜವಾದಂತಹ ಕಷ್ಟ ಏನಿದೆಯಲ್ಲ, ಆ ಕಷ್ಟಕ್ಕೆ ನಾನು ನಿಮ್ ಜೊತೆ ಯಾವಾಗ್ಲೂ ಕೂಡ ಶರಣಯ್ಯ ಭಂಡಾರಿ ಮಠ್ ಸರ್ ಇದ್ದಾರ, ಬಹಳಷ್ಟು ಸಂಘಟನೆಗಳಿದಾವೆ. ಆದ್ರೆ ನಾವೆಲ್ಲ ಸರ್ಕಾರದ ಒಂದು ಅಂಗವಾಗಿರುವುದರಿಂದ, ಕಾನೂನಿನ ಚೌಕಟ್ಟಿನಲ್ಲೇ ವ್ಯವಹರಿಸಬೇಕಾಗಿರುವುದರಿಂದ ನಮ್ಮ ಲಿಮಿಟೇಷನ್ ಕೂಡ ತಾವು ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಭಾವಿಸ್ತಾ ಒಂದ್ ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದುವರೆಗೆ ತಾವೇನು ಕಷ್ಟಪಟ್ಟಿದ್ದೀರಿ, ಇದುವರೆಗೆ ತಾವೇನು ಬೆವರು ಸುರಿಸಿದ್ದೀರಿ, ತಾವೇನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದೀರಿ, ಇನ್ನು ಮೇಲೆ ನಿಜವಾದಂತ ಪ್ರಾಮಾಣಿಕರಿಗೆ ನ್ಯಾಯ ಸಿಕ್ಕೇ ಸಿಗತ್ತಾ, ಸಿಗುವವರೆಗೆ ನೀವೆಲ್ಲರೂ ಬಿಡಂಗಿಲ್ಲ ಅನ್ನೋದು ಸರ್ಕಾರಕ್ಕೂ ಗೊತ್ತಾಗೈತಿ. ಅದಕ್ಕೋಸ್ಕರ ನಾನು ಹೇಳೋದಿಷ್ಟೇ, ಯಾರು ನಿಜವಾಗ್ಲೂ ಕೂಡ ಇನ್ನು ಮೇಲೆ ನೀವು ನಿಮ್ಮ ಮೈಂಡ್ ಸೆಟ್ ಅನ್ನ ಕೆಲವೊಂದಿಷ್ಟು ನೆಗೆಟಿವ್ ವಿಚಾರಗಳಿಗೆ ಬಿಡದೆ, ಅದಿರುದೆ ಸಮಾಜ ಅಂದ ತಕ್ಷಣ ಇರುದೆ ಎಲ್ಲಾನು, ಅದ್ರೊಳಗೆ ನೀವು ಒಬ್ಬ ಪ್ರಾಮಾಣಿಕವಾಗಿ ಸ್ಟಡಿ ಮಾಡ್ಲಿಕ್ಕೆ ಆಲ್ರೆಡಿ ಮಾಡಿದ್ದೀರಿ. ಆ ಸ್ಟಡಿಯನ್ನ ರೆಡಿ ಮಾಡಿಕೊಂಡು ಇವತ್ತಿನ ಬರ್ತಕ್ಕಂಥ ನೆಕ್ಸ್ಟ್ ಎಷ್ಟರ ಮಟ್ಟಿಗೆ ಫಾಸ್ಟ್ ಆಗ್ತಾ ಇದೆ ಅಂದ್ರೆ ರಿಕ್ರೂಟ್ಮೆಂಟ್ಗಳು ಫಾಸ್ಟ್ ಆಗ್ಲೇಬೇಕೀಗ, ಅನಿವಾರ್ಯತೆ ಬಂದ್ಬಿಟ್ಟಿದೆ ಸರ್ಕಾರಕ್ಕೂ ಕೂಡ. ನಾನು ಮತ್ತು ನಮ್ಮ ಅಧಿಕಾರಿಗಳ ವರ್ಗವೂ ಕೂಡ ತಮ್ಮ ಸಾಕಷ್ಟು ಅಹವಾಲುಗಳನ್ನ ಬಹಳ ಗೌರವಯುತವಾಗಿ ಸ್ವೀಕರಿಸಿ ಸರ್ಕಾರದ ಮಟ್ಟದವರೆಗೂ ಕೂಡ ತಲುಪಿಸುವಂತ ಮಹತ್ವದ ಕೆಲಸ ಕೂಡ ನಮ್ಮ ಸ್ನೇಹಿತರು ಕೂಡ ಅಧಿಕಾರಿ ವರ್ಗದವರು ಮಾಡ್ತಾ ಇದ್ದೀವಿ ಮತ್ತು ಮಾಡಿದ್ದೀವಿ ಕೂಡ. ಎಷ್ಟೋ ಮೀಟಿಂಗ್ಗಳಲ್ಲಿ ನೀವು ಪ್ರಾಮಾಣಿಕವಾಗಿ ಅನುಭವಿಸುತ್ತಿರುವ, ನಿಜವಾಗ್ಲೂ ನೀವು ಅನುಭವಿಸಿರುವಂತ ಕಷ್ಟಗಳನ್ನ ತಾವು ತಿಂಗಳ PGಗೆ ಕೂಡ ಫೀಸ್ ಕಟ್ಟಕ್ ಆಗ್ಲಾರಂತ ಸಂಕಷ್ಟದ ಪರಿಸ್ಥಿತಿಯನ್ನ, ಲೈಬ್ರರಿಯೊಳಗೆ ತಾವು ಕಳೆಯುವಂತ ದಿನಗಳನ್ನ, ಕ್ಷಣಗಳನ್ನ ಪ್ರತಿಯೊಂದನ್ನು ಕೂಡ ಪ್ರಾಕ್ಟಿಕಲ್ ಆಗಿ ನಾವು ಕೂಡ ಅನುಭವಿಸಿರುವುದರಿಂದ ಅವುಗಳನ್ನ AC ರೂಮ್ನಾಗ ಕುಂತು ಮಾಡಿದಂತ ವಿಚಾರಗಳಲ್ಲವು, ಪ್ರಾಕ್ಟಿಕಲ್ ಆಗಿ ಸರ್ಕಾರದ ಮಟ್ಟಕ್ಕೂ ಕೂಡ ತಲುಪಿದವು. ನಿಮ್ಮ ಕೂಗು ವಿಧಾನಸೌಧವರೆಗೆ ತಲುಪಿದೆ. ಬದಲಾವಣೆಯ ಬಿರುಗಾಳಿ ಶೀಘ್ರದಲ್ಲೇ ಬೀಸ್ತಾ ಇದೆ. ಆಲ್ರೆಡಿ ತಾವು ನೋಡ್ತಾ ಇದ್ದೀರಿ, ಇತ್ತೀಚಿನ KE ರಿಕ್ರೂಟ್ಮೆಂಟ್ ಎಷ್ಟು ಫಾಸ್ಟ್ ಆಗ್ತಾ ಇದೆ. ತಮಗೆ ಅದಕ್ಕಿಂತ ಬೆಸ್ಟ್ ಉದಾಹರಣೆ ಕೊಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕಂದ್ರೆ ನೀವೆಲ್ಲರೂ ಸಾಕಷ್ಟು ನೊಂದು ಬಿದ್ದಿದ್ದೀರಿ, ಬೆಂದಿದ್ದೀರಿ. ನಾವು ಏನಾದ್ರೂ ಹೇಳಿದ್ರ, ಯಾರಾದ್ರೂ ಅದು ಭರವಸೆ ಕೊಟ್ರ ಆ ಭರವಸೆಗೆ ನೀವು ಭರವಸೆ ಆಗಂಗಿಲ್ಲ ಅನ್ನೋದು ನಮಗೆ ಗ್ಯಾರಂಟಿ ಇದೆ. ರೊಚ್ಚಿಗೆದ್ದು ಬಿಟ್ಟಿರಿ.
ಸೊ ನಿಮ್ಮ ರೊಚ್ಚಿಗೆದ್ದಂಥದ್ದು ಸರ್ಕಾರ ಬೆಚ್ಚಿ ಬೀಳೋಕ್ಕಿಂತ ಪೂರ್ವದಲ್ಲಿ ನಿಮ್ಮ ಎಲ್ಲ ನೇಮಕಾತಿಗಳು ಏನಾಗಬೇಕಾಗಿದೆ ಫಾಸ್ಟ್ ಆಗಿ. KEA ಈಗಾಗಲೇ ಎಲ್ಲ ನೇಮಕಾತಿಗಳು, ನೀವು ಎಷ್ಟೋ ಎಕ್ಸಾಮ್ ಮುಗಿಸಿ 15 ದಿನ 1 ತಿಂಗಳು ಕೀ ಆನ್ಸರ್ ಬಿಡ್ಲಿಕ್ಕೆ ಟೈಮ್ ತಗೋತಿದ್ರು. ನೀವು ಮೊನ್ನೆ ಒಂದಿಷ್ಟು ರಿಕ್ರೂಟ್ಮೆಂಟ್ ನೋಡಿದ್ರಿ, ಎಕ್ಸಾಮ್ ಮುಗಿದ ದಿನಾನ ಕೀ ಆನ್ಸರ್ ಬಿಟ್ಟಿದ್ದಾರೆ. ಅದೇ ಎಸ್ಪೆಷಲಿ ಪ್ರೀ ಕೋಚಿಂಗ್ ಎಕ್ಸಾಮ್ ತಾವು ನೋಡಿದ್ದೀರಿ. ಜೊತೆಗೆ KSET ವೆರಿ ಶಾರ್ಟ್ ಟೈಮ್ದಾಗ ರಿಸಲ್ಟ್ ಕೂಡ ಅನೌನ್ಸ್ ಮಾಡಿದ್ದಾರೆ. ನೇಮಕಾತಿಗಳಿಗೆ ಕೂಡ ಅಪ್ಲಿಕೇಶನ್ ಹಾಕುವಂಥ ಟೈಮ್ ಭಾಳ ರೆಡ್ಯೂಸ್ ಆಗಿದೆ. ತಲೆಯಲ್ಲಿ ಇಟ್ಕೊಳ್ಳಿ. ನಿಮಗೆಲ್ಲ ಎಷ್ಟೋ ಜನ ನೋಟಿಫಿಕೇಶನ್ ಏನು ಕ್ಯಾನ್ಸಲ್ ಆಗಿದಾವಲ್ಲ, ಕೃಷಿ ಅಧಿಕಾರಿ AO1 AO ಅವೆಲ್ಲವೂ ಕೂಡ ಮತ್ತೆ ರೀಕಾಲ್ಫಾರ್ಮ್ ಆಗ್ತವೆ. ಅದ್ರ ಜೊತೆಗೆ ಯಾವುದೇ ನೋಟಿಫಿಕೇಶನ್ ಈಗಾಗಲೇ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಏನು ಸಿಕ್ಕಿದೆ ಅದು ನೋಟಿಫಿಕೇಶನ್ ರದ್ದಾಗಿರ್ಬೋದು, ಒಳ ಮೀಸಲಾತಿಯ ವಿಚಾರದಿಂದಾಗಿ ರದ್ದಾಗಿದೆ ಅನ್ನೋ ಕಾರಣಕ್ಕೋಸ್ಕರ ನೀವು ಇದರಿಂದ ಕ್ವಿಟ್ ಆಗಬೇಡಿ, ಹೊರಗೆ ಹೋಗಬೇಡಿ. ಅವೆಲ್ಲವೂ ಕೂಡ ರೀಕಾಲ್ಫಾರ್ಮ್ ಆಗ್ತಾವೆ. ಒಳ ಮೀಸಲಾತಿಯನ್ನು ಅಳವಡಿಸ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ನೆನಪಿಟ್ಕೊಳ್ಳಿ, ಬಹಳ ಜನರ ಮೆಂಟಾಲಿಟಿ ಹೇಗಿದೆ ಅಂದರೆ, ಇನ್ನೂ ನೋಟಿಫಿಕೇಶನ್ ಮಾಡಬೇಕು, ಇನ್ನೂ ಅಪ್ಲಿಕೇಶನ್ ಕರಿಬೇಕು, ಆಮೇಲೆ ಎಕ್ಸಾಮ್ ಮಾಡಬೇಕು, 6 ತಿಂಗಳು ಹೋಗ್ಬೋದು, ಇನ್ಮ್ಯಾಗ ಓದಿದ್ರೆ ಆಗತ್ತ. ಅದಿತ್ತು ಅಂದ್ರೆ ಅದರಿಂದ ಹೊರಗೆ ಬರ್ರಿ ಫಸ್ಟ್. ಇನ್ಮ್ಯಾಗ ಯಾವ ರಿಕ್ರೂಟ್ಮೆಂಟ್ ಆಗ್ತಲ್ಲ ಬಹಳ ಫಾಸ್ಟ್ ರೀ, ನಿಮಗೆ ಓದಲಿಕ್ಕೆ ಟೈಮೇ ಕೊಡಲ್ಲ, ಬಹಳ ಫಾಸ್ಟ್ ಇದಾವೆ. ಅಪ್ಲಿಕೇಶನ್ ಡೇಟ್ ಆಫ್ ನೋಟಿಫಿಕೇಶನ್ ಇಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಾವೆ. ನೆಕ್ಸ್ಟ್ 15-20 ದಿನದಾಗ ಒಂದೊಂದು ಎಕ್ಸಾಮ್ ರಿಕ್ರೂಟ್ಮೆಂಟ್ ನೋಡಿದ್ದೀನಿ ನಾನು, ಬರೀ 8-9 ದಿನ 10 ದಿನ ಅಷ್ಟೇ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ. ಇನ್ನು ಕೆಲವೊಂದು 15 ದಿನ 20 ದಿನ ಕೊಡ್ತಾ ಇದ್ದಾರೆ. ಅಪ್ಲಿಕೇಶನ್ ಮುಗಿದು 1 ವಾರದೊಳಗೆ ಎಕ್ಸಾಮ್ ಕಂಡಕ್ಟ್ ಮಾಡೋದು ಕೂಡ KEA ಅವರ ಸದ್ಯಕ್ಕಿನ ಪರಿಸ್ಥಿತಿ ಆಗಿದೆ. ಅನಿವಾರ್ಯವಾಗಿ ಇದೇ ಒಂದು ಪದ್ಧತಿಯನ್ನ ನಮ್ಮ KPSC ಕೂಡ ಅಳವಡಿಸಿಕೊಂಡಿದ್ದೆ ಆದ್ರೆ ನಮ್ಮ ಎಲ್ಲ ಸ್ಪರ್ಧಾರ್ಥಿಗಳು ಅತಿ ಶೀಘ್ರದಲ್ಲಿ ನಿಮ್ಮ ಕನಸನ್ನ ನನಸು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಬಹಳ ಮಾತಾಡಲ್ಲ. ಎಲ್ಲರೂ ಇದ್ದಾರೆ, ಎಲ್ಲರಿಗೂ ಕೂಡ ಸಮಯದ ಹಂಚಿಕೆ ಮಾಡಬೇಕು. ಒಂದ್ ಕಡೆ ರೈತರ ಪರಿಸ್ಥಿತಿ, ಅನ್ನ ಬೆಳೆಯುವ ಅನ್ನದಾತನ ಪರಿಸ್ಥಿತಿ ಆದಾದ್ರ ಆ ಅನ್ನವನ್ನ ಸರಿಯಾದ ವ್ಯಕ್ತಿಗಳಿಗೆ ತಲುಪಿಸುವಂತಹ ಕಾರ್ಯ ನಿಮ್ಮಿಂದ ಆಕತಿ, ಅಧಿಕಾರಿಗಳಿಂದ. ಸೊ ಅವ್ರ ಅನ್ನದಾತರಾದ್ರ ನೀವು ಅನ್ನವನ್ನ ಹಂಚುವ ದಾತರು. ಇಬ್ಬರಿಗೂ ಕೂಡ ನ್ಯಾಯ ಸಿಗ್ಬೇಕಾಗಿದ್ದು ಸರ್ಕಾರದ ಮೊದಲ ಆದ್ಯತೆ ಆಗತ್ತ ಅನ್ನುವಂತ ಒಂದು ಭರವಸೆ ಮತ್ತು ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಲಾಸ್ಟ್ ಒಂದ್ ಮಾತು ಹೇಳ್ತೀನಿ. ಯಾರು ನಿಜವಾಗ್ಲೂ ಪ್ರಾಮಾಣಿಕವಾಗಿ ಇದುವರೆಗೆ ಓದಿರಿ ಅವ್ರಿಗೆ ನ್ಯಾಯ ಸಿಗತ್ತೆ ಅನ್ನಕ್ಕೆ ಒಂದು ದೃಷ್ಟಾಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಒಬ್ಬ ರಾಜ ತನ್ನ 3 ಮಂತ್ರಿಗಳಿದ್ರಂತೆ. ಆ 3 ಮಂತ್ರಿಗಳಲ್ಲಿ ಕೆಲವೊಂದು ಜನ ಮೋಸ ಮಾಡ್ತಿದ್ರಂತೆ, ಅಂದ್ರೆ ಕೆಲಸ ಮಾಡ್ತಿರ್ಲಿಲ್ಲ, ಮಾಡೀನಿ ಅಂತ ತೋರಿಸ್ತಿದ್ರಂತೆ. ಇನ್ನು ಪ್ರಾಮಾಣಿಕವಾಗಿ ಕೆಲಸ ಮಾಡೋರು ಒಬ್ಬರು ಇದ್ರಂತೆ. ಇವ್ರ ಮೋಸ ಮಾಡೋರು ಯಾರು, ಪ್ರಾಮಾಣಿಕರು ಯಾರು ಅಂತ ಐಡೆಂಟಿಫೈ ಮಾಡೋ ಸಲುವಾಗಿ ಆ ರಾಜ ಏನ್ ಮಾಡ್ತಾನೆ, ಆ 3 ಮಂತ್ರಿಗಳನ್ನ ಕರೀತಾನೆ. ಕರೆದ್ಬಿಟ್ಟು 3 ಗೋಣಿ ಚೀಲಗಳನ್ನು ಕೊಡ್ತಾನೆ ಅವ್ರಿಗೆ, ಜೋಳದ ಚೀಲ. 3 ಚೀಲ ಕೊಟ್ಟು ಕಾಡಿಗೆ ಹೋಗ್ರಿ, ನಾಳೆ ಸಾಯಂಕಾಲ, ಇವತ್ತು ಸಾಯಂಕಾಲದಿಂದ ನಾಳೆ ಸಾಯಂಕಾಲ 1 ದಿನ ಟೈಮ್ ಕೊಡ್ತೀನಿ, 24 ತಾಸು. ಈ ಕಾಡಿನಲ್ಲಿ ಸಿಗುವಂತ ಅತ್ಯುತ್ತಮ ಹಣ್ಣುಗಳನ್ನ ಸಂಗ್ರಹಿಸ್ಕೊಂಬರ್ರಿ. ಯಾರು ಜಾಸ್ತಿ, ಯಾರು ಉತ್ತಮವಂತ ಹಣ್ಣುಗಳನ್ನ ಸಂಗ್ರಹಿಸ್ಕೊಂಡ್ಬರ್ತೀರಿ ಅವರು ಉತ್ತಮವಂತ ಬೆಸ್ಟ್ ಮಂತ್ರಿ ಅಂತ ಅವಾರ್ಡ್ ಕೊಡ್ತೀನಿ ಅಂತ ಹೇಳ್ತಾರೆ. ಆಯ್ತು ಅಂತ ತಿಳ್ಕೊಂಡು ಎಲ್ಲಾರು 3 ಜನ ಹೋಗ್ತಾರ. ಒಬ್ಬ ಮಂತ್ರಿ, ಬಹಳ ಪ್ರಾಮಾಣಿಕವಾಗಿರ್ತಕ್ಕಂಥ ಮಂತ್ರಿ ಏನ್ ಮಾಡ್ತಾನ, ಕಾಡಿನ ಅತ್ಯುತ್ತಮವಾದಂತ ಹಣ್ಣುಗಳನ್ನ ಸಂಗ್ರಹಿಸಿ ಚೀಲದಲ್ಲಿ ಹಾಕೊಂಡ್ಬರ್ತಾನ. ಎರಡನೇವ ಏನ್ ಮಾಡ್ತಾನ, ರಾಜ ಎಲ್ಲಿ ನೋಡ್ತಾನ, ಭಾಳ ಆದ್ರ ಮ್ಯಾಗಿನ ತಟ್ಟು ನೋಡ್ತಾನ ಅಂತ ತಿಳ್ಕೊಂಡು ಕೆಳಗ ಕೊಳತಂತ ಹಣ್ಣುಗಳು, ಹಾಳಾದಂತ ಹಣ್ಣುಗಳನ್ನ ಹಾಕಿ ಮ್ಯಾಗ ಒಂದ್ ಸ್ವಲ್ಪ ಚಲೋ ಹಣ್ಣುಗಳನ್ನ ಹಾಕಿ ಪ್ಯಾಕ್ ಮಾಡ್ಕೊಂಡ್ ಬರ್ತಾನೆ. ಇನ್ನು 3ನೇದವಂತರು ಶತ ಅಪ್ರಾಮಾಣಿಕ ಇದ್ದ. ಅವ ಏನ್ ಮಾಡಿದ ಅಂದ್ರ ರಾಜ ನೋಡುದೇ ಇಲ್ಲ, ಅದ ಕಸ ಕಡ್ಡಿಗಳನ್ನ ತುಂಬ್ಕೊಂಡು ಜೋಳ ಚೀಲ ತುಂಬ್ಕೊಂಡ್ ಬಂದ್ಬಿಡ್ತಾರ. 3 ಜನ ಬರ್ತಾರ, ರಾಜನ ಹತ್ರ ಬರ್ತಾರ ಸಾಯಂಕಾಲ. ರಾಜ ಅವ್ರ 3 ಜನ ಬರೋದ್ ನೋಡಿ ತನ್ನ ಸೇವಕರನ್ನ ಕರಿತಾನ. ಕರೆದ್ಬಿಟ್ಟು ಹೇಳ್ತಾನೆ, ಅವ್ರ 3 ಜನರ ಚೀಲಗಳನ್ನ ಚೆಕ್ ಮಾಡ್ಬೇಡ್ರಿ, ಆ 3 ಜನ ಪ್ರಾಮಾಣಿಕರ ಅದಾರ, ನನಗ್ ವಿಶ್ವಾಸ ಐತೆ. ಆ 3 ಜನರ 3 ರೂಮ್ನ ಹಾಕ್ಬಿಡ್ರಿ, ಒಂದೊಂದು ರೂಮ್ನ ಹಾಕ್ರಿ, ಹಾಕಿ ಕೀಲಿ ಹಾಕ್ಬಿಡ್ರಿ, 1 ತಿಂಗಳು ಹೊಟ್ಟೆ ಹೊರಗೆ ಬಿಡ್ಬೇಡ್ರಿ ಅವ್ರನ್ನ ಅಂತ. ಊಟ ನೀರ ಏನು ಕೊಡುವಂಗಿಲ್ಲ ಅವ್ರಿಗೆ, ಊಟ ನೀರು ಏನು ಕೊಡುವಂಗಿಲ್ಲ. ಅವರೆಲ್ಲ ಬಹಳ ಅದ್ಭುತವಂತ ಹಣ್ಣುಗಳನ್ನ ಸಂಗ್ರಹಿಸ್ಕೊಂಡ್ ಬಂದಾರ. 3 ರೂಮ್ನಾಗ 3 ಜನರ ಹಾಕ್ರಿ ಅಂತ ತಿಳ್ಕೊಂಡು ಹಾಕಿ ಕೀಲಿ ಹಾಕ್ಬಿಡ್ತಾರ. 1 ತಿಂಗಳು ಆದ್ಮ್ಯಾಗ ಯಾವ ಅತ್ಯುತ್ತಮವಂತ ಶ್ರೇಷ್ಠವಂತ ಹಣ್ಣುಗಳನ್ನ ಸಂಗ್ರಹ ಮಾಡಿದ ಅವ ಬಹಳ ದಷ್ಟಪುಟ್ಟವಾಗಿ ಆರಾಮಾಗಿ ಹೊರಗೆ ಬಂದ. ಯಾವ ಕೊಳತ ಹಣ್ಣುಗಳನ್ನ ಅರ್ಧ, ಇನ್ನು ಚಲೋ ಹಣ್ಣುಗಳನ್ನ ಅರ್ಧ ಹಾಕೊಂಡ್ ಬಂದಿದ್ದ ಅವ ಸ್ವಲ್ಪ ಸೊಳಕೆ ಆಗಿ ರೋಗಗ್ರಸ್ತ ಆಗಿ ಹೊರಗೆ ಬಂದ. ಇನ್ನು ಯಾವ ಕಸ ಕಡ್ಡಿ ಹಾಕಿದ್ದಿಲ್ಲ, ಯಾರು ನೋಡಂಗಿಲ್ಲ ಅಂತ ತಿಳ್ಕೊಂಡು ಅವ ಅಲ್ಲೇ ಸತ್ತ ಹೋಗಿದ್ದ. ಇದರ ಅರ್ಥ ಇಷ್ಟೇ ಸ್ನೇಹಿತರೆ, ಇದು ರಾಜನ ಪರಿಸ್ಥಿತಿ. ಆದ್ರ ಈ ಮಂತ್ರಿಗಳ ಪರಿಸ್ಥಿತಿನೂ ಸದ್ಯಕ್ಕೆ ಹೀಗೆ ಇದೆ. ಈ ರಾಜನ ಗರಡಿ ಒಳಗೆ ಪಳಗಂತ ಮಂತ್ರಿಗಳು ಯಾರು ನಿಜವಾಗ್ಲೂ ಪ್ರಾಮಾಣಿಕವಾಗಿ ಓದಿದಿರಿ ಅನ್ನುವಂತ ಸತ್ಯ
ಬರ್ತಕ್ಕಂಥ ಪರೀಕ್ಷೆಗಳ ಫಲಿತಾಂಶದಲ್ಲಿ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ ನಿಮ್ಮ ಪರೀಕ್ಷೆಯನ್ನ. ಆ ನಿಟ್ಟಿನಲ್ಲಿ ಯಾರು ಇದುವರೆಗೆ ಬಹಳ ಪ್ರಾಮಾಣಿಕವಾಗಿ ಓದಿದ್ದೀರಿ, ಕೊನೆಯ ಕ್ಷಣದಲ್ಲಿ ನಿರಾಶೆ ಆಗ್ಬೇಡ್ರಿ. ಸತ್ಯಕ್ಕೆ ಕೊನೆಯಲ್ಲಾದ್ರೂ ಗೆಲುವಿರತ್ತ. ಯಾಕಂದ್ರೆ ನಾವೆಲ್ಲ ಬಿಸಿ ಊಟ ತಿಂದು ಬಿಸಿ ಊಟದ ಬಳಗವನ್ನ ಕ್ರಿಯೇಟ್ ಮಾಡಿದವರು ಅವರು. ಆ ಬಿಸಿ ಊಟ ತಿಂದವ್ರು ಬಿಸಿ ಉಸಿರು ಹಾಕ್ಬಾರ್ದ್ರಿ. ಯಾಕಂದ್ರ ನಿಮ್ಮ ಬಾಡಿ ಒಳಗಡೆ ಬಿಸಿ ಊಟ ಐತಿ. ಅದಕ್ಕೆ ನಮ್ಮ ಶರಣಯ್ಯ ಸರ್ ಆನ್ಲೈನ್ ಇದ್ರಲ್ಲಿ ಪ್ರತಿ ಸಲ ಬಿಸಿ ಊಟದ ಬಳಗನ ಅಂತ ಹೆಸರಿಟ್ಬಿಟ್ಟಾರ. ನಮ್ಗೆ ಬಹಳ ಖುಷಿ ಆಕೈತಿ. ಯಾಕಂದ್ರೆ ನಾನು ಕೂಡ ಬಿಸಿ ಊಟದ ಒಬ್ಬ ಫಲಾನುಭವಿ. ನಾನು ವಿದ್ಯಾರ್ಥಿಯಾಗಿ ಅದನ್ನ ಸೌದಿನಿ, ಶಿಕ್ಷಕನಾಗಿ ಅದನ್ನ ಕೊಟ್ಟಿನಿ ಕೂಡ, ಅಧಿಕಾರಿಯಾಗಿ ಅದನ್ನ ಇಂಪ್ಲಿಮೆಂಟ್ ಕೂಡ ಮಾಡ್ತಾ ಇದ್ದೀನಿ. ಅದು ಎಷ್ಟು ಜನರ ಅನ್ನದಾತರ ಅನ್ನವನ್ನ ನೀಗಿಸುವಂತ ಮಹತ್ವದ ಕಾರ್ಯ ಇದೆಲ್ಲ ಅಂತ ಹೆಸರನ್ನು ಇಟ್ಕೊಂಡು ಆ ಕಾರ್ಯಕ್ರಮದ ಒಂದು ಭಾಗವಾಗಿ ತಾವೆಲ್ಲ ಇದ್ದೀರಿ. ತಮಗೆ ಉತ್ತಮವಂತ ಭವಿಷ್ಯ ಇದೆ. ಫ್ಯೂಚರ್ದೊಳಗ ಜಗತ್ತು ಕೂಡ ಎಕ್ಸ್ಪೆಕ್ಟ್ ಮಾಡದಂತ ಒಂದು ಅತ್ಯುತ್ತಮ ಸಾಧನೆ ನಿಮ್ಮ ಮನೆಯಿಂದ ಆಗತ್ತ. ನೀವೇನು ಇಷ್ಟುವರೆಗೆ ಇಲ್ಲಿ ಇವರೆಲ್ಲರ ಮಾತುಗಳನ್ನು ಕೇಳಲಿಕ್ಕೆ ನೀವೇನು ಕ್ಯೂ ಹಚ್ಚಿರಿ, ಒಂದು ಸ್ವಲ್ಪ ದಿನ ಕಾಯಿರಿ, ನಿಮ್ಮ ಮನೆಗೆ ನಾವೆಲ್ಲ ಕ್ಯೂ ಹಚ್ಚುವಂತ ಸಾಧನೆ ನಿಮ್ದು ಹಾಗೆ ಆಗತ್ತ. ಒಂದ್ ಸ್ವಲ್ಪ ತಾಳ್ಮೆ ಬೇಕಾಗತ್ತ. ತಾಳ್ಮೆ ಇರ್ಲಿಲ್ಲ ಅಂದ್ರ ಬಹಳ ಕಷ್ಟ. ಇವತ್ತಿನ ಜನರೇಷನ್ ಹಂಗಾಗೈತೆ ಅಂದ್ರ ಒಟ್ಟ ಪೇಷನ್ಸ್ ಇಲ್ಲ, ನಾವು ಬರೀ ಪೇಷಂಟ್ ಆಗಾಕತ್ತೀವಿ. ಯಾಕೆ ಹಂಗಾಗೈತೆ? ನಮ್ಮ ಪರಿಸ್ಥಿತಿನ ಹಂಗೈತೆ. 21st ಸೆಂಚುರಿ ಅಥವಾ ಈಗೇನು ಸೆಂಚುರಿ ಐತ್ಲ ನಮ್ದು. ನಮ್ಮ ಫೋನ್ಗಳು ವೈರ್ಲೆಸ್ ಅದಾವ, ನಮ್ಮ ಊಟ ಫೈರ್ಲೆಸ್ ಐತಿ, ಕಾರಿನ ಟೈರ್ ಟ್ಯೂಬ್ಲೆಸ್ ಐತಿ, ನಮ್ಮ ಯೂತ್ಸ್ ಜಾಬ್ಲೆಸ್ ಅದಾರ, ನಮ್ಮ ಹುಡುಗರು ಕೇರ್ಲೆಸ್ ಅದಾವ, ನಾವು ಕುಡಿಯುವಂತ ಟೀ ಶುಗರ್ಲೆಸ್ ಐತಿ, ಹಾಕೊಳ್ಳುವಂತ ಡ್ರೆಸ್ ಸ್ಲೀವ್ಲೆಸ್ ಅದಾವ. ಎವ್ರಿಥಿಂಗ್ ಇಸ್ ಲೆಸ್ ಲೆಸ್ ಲೆಸ್. ನಮಗಿಂದ ಹೇಳಾಕ ಬಹಳ ಸೇಮ್ಲೆಸ್ ಅನ್ಸತ್ತ. ಬಟ್ ಸ್ಟಿಲ್ ಅವರ್ ಹೋಪ್ ಈಸ್ ಎಂಡ್ಲೆಸ್. ಅದಕ್ಕೆ ಹೇಳ್ತಾರಲ್ಲ, ಬಿದ್ದಿರಬಹುದು ಹಲವು ಬಾರಿ, ಮುಂದಿನ ನೀವು ಹೇಳ್ಬೇಕು, ಗೆದ್ದೆ ಗೆಲ್ಲುವೆವು. ಎಸ್. ಸೊ ಅಂತ ಒಂದು ಅದ್ಭುತವಾದಂತ ಸಾಧನೆ ಹಾದಿಯಲ್ಲಿ ಸಾಕ್ತಾ ಇರುವಂತ ತಮ್ಮಗಳಿಗೆ ನಾವೆಲ್ಲವೂ ಕೂಡ ಸಾಥಿಯಾಗಿರ್ತೀವಿ, ನಿಮ್ಮ ರಥದ ಸಾರಥಿ ಆಗಿರ್ತೀವಿ. ನಿಮಗೆ ಮಾರ್ಗದರ್ಶನ ಮಾಡಲಿಕ್ಕೆ ನಮ್ಮ SP ವಿಸ್ಡಮ್ ಕರಿಯರ್ ಅಕಾಡೆಮಿ ಯಾವಾಗ್ಲೂ ಕೂಡ ಸಿದ್ಧವಾಗಿದೆ. ಅದು ಬಿಸ್ನೆಸ್ ಅಂತ ಬಂದಿಲ್ಲ, ಅದು ಸರ್ವಿಸ್ ಅಂತ ಬಂದಿದೆ. ನಿಮ್ಮೆಲ್ಲರಿಗೂ ಕೂಡ ಸೇವಾ ಮಾಡುವಂತ ಮನೋಭಾವನೆಯಿಂದ ಹುಟ್ಟುಕೊಂಡಂತ SP ವಿಸ್ಡಮ್ ಕರಿಯರ್ ಅಕಾಡೆಮಿ ಅತ್ಯಂತ ಕಡಿಮೆ ಅವಧಿಯಲ್ಲಿ ಗರಿಷ್ಠ ಶ್ರೇಯಸ್ಸನ್ನ ಪಡೆದಂತ ಕೀರ್ತಿ ನಮ್ಮ SP ವಿಸ್ಡಮ್ ಕರಿಯರ್ ಅಕಾಡೆಮಿಗೆ ಸಲ್ಲತ್ತ. ಆ ಕೀರ್ತಿ ಇನ್ನು ಎಸ್ಪೆಷಲಿ ನಮ್ಮ ಭಂಡಾರಿ ಮಠ್ ಸರ್ಗೆ ಸಲ್ಲತ್ತ ಅಂತ ಹೇಳ್ತಾ, ಮತ್ತೊಂದು ಸಾರಿ ಕೊನೆಯದಾಗಿ ಹೇಳ್ತೀನಿ, ಇಲ್ಲಿ 2 ಪೀಪಲ್ ಇದ್ದಾರೆ. ಒಂದು MLA MP ಗಳು ಮಿನಿಸ್ಟರ್ಗಳು, ದೇ ಆರ್ ಇಲೆಕ್ಟೆಡ್ ಪೀಪಲ್. ಚುನಾವಣೆ ಮೂಲಕ ಇಲೆಕ್ಟ್ ಆಗಿ ಬಂದ, ದೇ ಆರ್ ಇಲೆಕ್ಟೆಡ್ ಪೀಪಲ್. ವಿ ಆರ್ ಸೆಲೆಕ್ಟೆಡ್ ಪೀಪಲ್. ಆ ಇಲೆಕ್ಟೆಡ್ ಪೀಪಲ್ ಮತ್ತು ಸೆಲೆಕ್ಟೆಡ್ ಪೀಪಲ್ ಇಬ್ರು ಕೂಡಿ ಒಂದು ಕೆಲಸ ಮಾಡಬೇಕಾಗಿದೆ. ಯಾರು ನೆಗ್ಲೆಕ್ಟೆಡ್ ಪೀಪಲ್ ಇದಲ್ಲ ಅವರು ಸೇವೆ ಮಾಡುವಂತ ಕೆಲಸ ಆಗಬೇಕಾಗಿದೆ. ಇಲೆಕ್ಟೆಡ್ ಪೀಪಲ್ ಸೆಲೆಕ್ಟೆಡ್ ಪೀಪಲ್ ಕೂಡ್ಕೊಂಡು ನೆಗ್ಲೆಕ್ಟೆಡ್ ಪೀಪಲ್ಗಳ ಧ್ವನಿ ಇಲ್ಲದವರಿಗೆ ಧ್ವನಿ ಆಗುವಂತ ಧನಿಗಳು ನಾವಾದಾಗ ನಿಜವಾಗ್ಲೂ ಈ ಸಮಾಜ ಒಂದು ಅತ್ಯುತ್ತಮ ರಾಮರಾಜ್ಯವಾಗ್ಲಿಕ್ಕೆ ಸಾಧ್ಯ ಅನ್ನುವಂತ ಮಾತನ್ನ ಹೇಳ್ತಾ, ನನಗೆ ಅಲ್ಲಿಂದ ಇಲ್ಲಿಗೆ ಕರೆಸಿ ತಮ್ಮೆಲ್ಲರ ಜೊತೆ ಒಂದಷ್ಟು ಮಾತುಗಳನ್ನು ಆಡಿಸ್ಲಿಕ್ಕೆ ತೊದಲು ನುಡಿಗಳನ್ನ ಬದಲು ಮಾಡದೆ ಕೇಳಿದ ಎಲ್ಲ ಕಿವಿಗಳಿಗೆ ವಂದಿಸ್ತಾ, SP ವಿಸ್ಡಮ್ ಕರಿಯರ್ ಅಕಾಡೆಮಿಯ ಗುರುಗಳು ನನಗೆ ಕೊಟ್ಟಂತ ಒಂದು ಆದೇಶವನ್ನ ಶಿರ್ಸಾವಹಿಸಿ ಪಾಲಿಸ್ಲಿಕ್ಕೆ, ನನ್ನ ಸಮಯವನ್ನ ನಿಮ್ ಜೊತೆ ಕಳೀಲಿಕ್ಕೆ ಒಂದ್ ಸ್ವಲ್ಪ ವಿಳಂಬ ಆಯ್ತು. ಅದಕ್ಕೋಸ್ಕರ ಕ್ಷಮೆಯನ್ನು ಕೂಡ ಕೇಳ್ತಾ, ಇಷ್ಟು ಜನ ಎಕ್ಸಾಮ್ ಬರ್ದಿದ್ರಿ ಅಂತ ಹೇಳಿದ ತಕ್ಷಣ ಗಾಬರಿ ಆಗ್ಬಿಟ್ಟೆ ನಾ. ಎಷ್ಟು ಜನ ರೀ ಸರ್ ಅಂತ ಕೇಳಿರ, ಅವರು 100-200 ಅಂತ ಹೇಳಿದ್ರ 1000 ಲೆಕ್ಕದ ಮ್ಯಾಗ ಹೇಳಿದ್ರು. ಅವ್ರು ಸುಮಾರು 1800ವರೆಗೂ ಕೂಡ ವಿದ್ಯಾರ್ಥಿಗಳು ಬಂದಾರಂದ್ರ ಬಹುಶಃ KPSC ಇಲ್ಲೇ ಐತೇನಂತ ಹಂಗ ಕೇಳಿದ ಪ್ರಶ್ನೆ ಅವ್ರಿಗೆ. ಅಷ್ಟೆಲ್ಲಾ ಪರೀಕ್ಷೆಗಳನ್ನ ಕನ್ಸಾಲ್ಟೇಟ್ ಮಾಡಿ ಇವ್ಯಾಲ್ಯೂಯೇಷನ್ ಮಾಡಿ ಎಲ್ಲರಿಗೂ ಕೂಡ ಸಮಾನವಾದಂತ ನ್ಯಾಯವನ್ನ ಕೊಡುವುದರ ಮಧ್ಯದೊಳಗ ಒಂದಿಷ್ಟು ವ್ಯತ್ಯಾಸಗಳನ್ನಾದ್ರ ಮುಂದಿನ ಸಾರಿ ಈ ಮೀಸಲಾತಿ ಕೊಡೋದ್ರ ಮೂಲಕ ಸರಿ ಮಾಡ್ತೀವಿ ಅಂತ ತಿಳ್ಕೊಂಡು ಹೇಳುವಂತ ಮನಸ್ಸೈತ್ಲ. ಎಷ್ಟು ರೀ ಇಂಥ ಮನಸ್ಥಿತಿ ಬಹಳ ಬಹಳ ಕಡಿಮೆ. ಯಾವಾಗ ಈ ಮನಸ್ಥಿತಿಗಳು ಬರ್ತಾವೋ, ಈ ಪರಿಸ್ಥಿತಿಯನ್ನ ಬದಲಾವಣೆ ಮಾಡ್ತಾವೋ, ಆ ನಿಟ್ಟೊಳಗ ಭಗವಂತ ಸರ್ಗೆ ಇನ್ನಷ್ಟು ಶಕ್ತಿಯನ್ನ ಕೊಡ್ಲಿ. ನಮ್ಮಂತ ನಿಮ್ಮಂತ ಸಾವಿರಾರು
ಉದ್ಯೋಗಾರ್ಥಿಗಳಿಗೆ ಉದ್ಯೋಗವನ್ನು ಕೊಡುವಂತ ಉದ್ಯೋಗದ ದನಿಗಳಾಗ್ಲಿ ಕಣಿಗಳಾಗ್ಲಿ ನಮ್ಮೆಲ್ಲರ ಮಣಿಗಳಿಗೆ ಅವರು ದೇವರುಗಳಾಗ್ಲಿ ಅಂತ ತಿಳ್ಕೊಂಡು ಆಶಿಸ್ತಾ, ಮುಂದಿನ ದಿನ ನೀವು ಈ ಚಕ್ರವ್ಯೂಹನ ಭೇದಿಸಿ ಚಕ್ರವರ್ತಿಗಳಾಗಿ ಬರ್ತೀರಿ ಅಂತ ಆಶಿಸ್ತಾ ನನ್ನ ಮಾತುಗಳಿಗೆ ಮಿತಿ ಹೇಳಲಿಕ್ಕೆ, ಮಾತುಗಳನ್ನು ಮುಗಿಸ್ಲಿಕ್ಕೆ ತಮ್ಮ ಅನುಮತಿಯನ್ನು ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಹಿಂದ್.